ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಇಂದು ಪತ್ರಿಕಾ ದಿನಾಚರಣೆ ಮತ್ತು ಹಿರಿಯ ಪತ್ರಕರ್ತರಿಗೆ ಅಭಿನಂದನೆ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಣಸೂರು ರಸ್ತೆಯಲ್ಲಿರುವ ಮಾನಸ ಗಂಗೋತ್ರಿಯ ರಾಣಿ ಬಹದ್ದೂರ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಮತ್ತಿತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಇತ್ತೀಚೆಗೆ ಸುಳ್ಳು ಸುದ್ದಿ ಬಹಳ ವೇಗವಾಗಿ ಹರಡುತ್ತಿದೆ. ಇದರಿಂದ ವ್ಯಕ್ತಿಗಳ ಹಾಗೂ ಸಮಾಜದ ತೇಜೋವಧಿಯಾಗುತ್ತದೆ. ಇದರಿಂದ ಯಾರಿಗೂ ಒಳ್ಳೆಯದಾಗದೆ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತದೆ. ಹಾಗಾಗಿ ಇಂತಹ ಸುಳ್ಳು ಸುದ್ದಿಗಳನ್ನು ಬಿತ್ತರಿಸುವ ಹಾಗೂ ಹರಡುವುದನ್ನು ತಪ್ಪಿಸಿ ನೈಜವಾದ ಸುದ್ದಿಗಳನ್ನು ಬಿತ್ತರಿಸುವ ಕೆಲಸ ಮಾಡಿ ಎಂದು ಮಾರ್ಮಿಕವಾಗಿ ನುಡಿದರು. ಇನ್ನು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಮಾತನಾಡಿ, ಸಮಾಜದಲ್ಲಿ ಕೋಟಿ ಉಳ್ಳ ಪತ್ರಕರ್ತರು ಇದ್ದಾರೆ, ಒಂದು ಹೊತ್ತಿನ ರೊಟ್ಟಿಗೂ ಇಲ್ಲದಂತಹ ಪತ್ರಕರ್ತರು ಇದ್ದಾರೆ. ಇಂದು ಸಮಾಜ ಉತ್ತಮ ಆರೋಗ್ಯವಾಗಿರಬೇಕಾದರೆ ಪತ್ರಕರ್ತರು ಕೂಡ ಆರೋಗ್ಯವಂತರಾಗಿರಬೇಕು. ಕೆಲ ಪತ್ರಕರ್ತರಿಗೆ ಆರೋಗ್ಯ ಪಡೆದುಕೊಳ್ಳುವ ಸ್ಥಿತಿಯೂ ಇಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಕರ್ತರಿಗೆ ಆರೋಗ್ಯ ಭಾಗ್ಯ ಯೋಜನೆಯನ್ನ ಜಾರಿಗೆ ತರಬೇಕು. ಅಂತೆಯೇ ಬಹುದಿನದ ಬೇಡಿಕೆಯ ಬಸ್ ಪಾಸ್ ವಿತರಣೆಯೂ ಆಗಬೇಕು ಎಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಂಡರು. ಇದೇ ಸಂದರ್ಭ ಸಿಎಂ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಹಿರಿಯ ಪತ್ರಕರ್ತರಿಗೆ ಅಭಿನಂದನೆ ಹಾಗೂ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದರು. ಅದಕ್ಕೆ ನಾವು ಈಗ ಎಲ್ಲ ಮಾಡಿದ್ವಿ ತರಗಟ್ಲಿಕ್ಕೆ ಚೆಕ್ ಅಂತೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವೆಲ್ಲ ಮಾಡ್ತಾ ಇದ್ದೀವಿ. ಬಟ್ ಕಾನೂನಿಗೆ ಇವೆಲ್ಲ ನಿಲ್ಸಕ್ಕಾಗಲ್ಲ. ಬಹಳ ಕಾನೂನುಗಳಿದ್ದಾವೆ ನಮ್ಮ ದೇಶದಲ್ಲಿ, ಅಪರಾಧಗಳು ನಿಲ್ಸಕ್ಕಾಗಿದೆಯಾ, ಅನೇಕ ಕಾನೂನುಗಳಿದ್ದಾವೆ, ನಿಲ್ಸಕ್ಕಾಗೋದಿಲ್ಲ. ಫ್ಯಾಕ್ಟ್ ಚೆಕ್ ಅಂತೇಳಿ ಘಟನೆಗಳನ್ನ ಮಾಡಿದ್ದೀವಿ. Facts are sacred. Comment is free. ಅದಕ್ಕೆ ಬದ್ಧವಾಗಿ ರಿಕ್ವೆಸ್ಟ್. ಅದನ್ನ ಇವತ್ತು ಇದ್ರೆ ಈ ಡಿಜಿಟಲ್ ಯುಗದಲ್ಲಿ ಅದೆಷ್ಟು ವೇಗವಾಗಿ ಬೆಳೀತದೆ ಅಷ್ಟೇ ವೇಗವಾಗಿ ಫೇಕ್ ನ್ಯೂಸ್ಗಳು ಬೆಳೀತಾರೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ನನಗೆ ಸ್ವಲ್ಪ ಅನುಭವ ಕಡಿಮೆ ಜಾಸ್ತಿ ಬೆಳೀತದೆ. ದಯಮಾಡಿ ಅದನ್ನ ನಿಲ್ಲಿಸ್ತಕ್ಕಂಥ, ಯಾಕಂತಂದ್ರೆ ವ್ಯಕ್ತಿ ತೇಜೋಗತಿ ಆಗುತ್ತೆ, ಆಗ್ಬಾರ್ದು. ಸಮಾಜದ ತೇಜೋಗತಿ ಆಗುತ್ತೆ, ಆಗ್ಬಾರ್ದು. ಅದರಿಂದ ಹಾನಿ ಆಗ್ತಕ್ಕಂಥದ್ದು ನಮಗೆ ಸಮಾಜದಲ್ಲಿ ಇರ್ತಕ್ಕಂಥ ನಮಗೆ. ಸೊ ಆ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ಇಂಥ ಪತ್ರಿಕಾ ದಿನಾಚರಣೆ ದಿನ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾವೆಲ್ಲರೂ ಸುಳ್ಳು ಸುದ್ದಿ ತಯಾರಿಕೆಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡೋಣ. ಅದೇ ನಾವು ಜನರಿಗೆ ಕೊಡ್ತಕ್ಕಂಥ ಸಂದೇಶ ಆಗಬೇಕು. ಈ ಪತ್ರಿಕಾ ದಿನಾಚರಣೆ ದಿನ ಇಂಥ ಸಂದೇಶಗಳನ್ನ ಜನರಲ್ಲಿ ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ, ಸುಳ್ಳು ಸುದ್ದಿಯಿಂದ ಆಗ್ತಕ್ಕಂಥ ಅನಾಹುತಿಗಳನ್ನ, ಸಮಾಜ ಮೇಲೆ ಬೀಳ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ನಿಮಗೆ ಮೈಸೂರು ಜಿಲ್ಲೆಯಲ್ಲಿ ನಮ್ಮಲ್ಲಿ ಕೋಟಿ ಪತ್ರಕರ್ತರು ಇದ್ದಾರೆ. ನಾಳೆಗೆ ರೋಟಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡುವಂತ ಬಡ ಪತ್ರಕರ್ತರು ಇದ್ದಾರೆ. ಪತ್ರಕರ್ತರ ಸಂಘಟನೆಗಳು ಆ ರೀತಿ ನಾಳೆಯ ರೋಟಿಗಾಗಿ ಯೋಚನೆ ಮಾಡುವಂತಹ ಬಡ ಪತ್ರಕರ್ತರುಗಳ ಕಲ್ಯಾಣಕ್ಕೋಸ್ಕರ ನಾವು ಸಂಘದ ಕೆಲಸಗಳನ್ನ ಮಾಡ್ತಾ ಬಂದಿದ್ದೇವೆ. ಕಾರಣ, ಇತ್ತೀಚೆಗೆ ಪಿರಿಯಾಪಟ್ಟಣದಲ್ಲಿ ಒಬ್ಬರು ಹಿರಿಯ ಪತ್ರಕರ್ತರು 25-30 ವರ್ಷ ಕೆಲಸ ಮಾಡಿದಂತ ಪತ್ರಕರ್ತರು ತೀರೋಗಿದ್ರು. ಸುದ್ದಿ ಕೇಳಿ ನನ್ನ ಅಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನ ಪಡ್ಕೊಳ್ಳಿಕ್ಕೆ ಹೋದೆ. ಓದಂತ ಟೈಮಲ್ಲಿ ನಾನು ಎಷ್ಟೇಳ ನೋವಾಗತ್ತ ಕುಟುಂಬಗಳಿಗೆ. ಓದಂತ ಟೈಮಲ್ಲಿ ತಲೆಯ ಪಕ್ಕ ಒಂದು ಡಬ್ಬವನ್ನಿಟ್ಟು ಅಂತ್ಯಕ್ರಿಯೆಗೆ ಧನ ಸಹಾಯ ಮಾಡಿ ಅಂತೇಳಿ ಬಾಕ್ಸ್ ಇಟ್ಟಿದ್ರು. ಆ ರೀತಿಯ ಪತ್ರಕರ್ತರನ್ನು ಕೂಡ ನಾವು ಗಮನಿಸಿದ್ದೇವೆ. ಇತ್ತೀಚೆಗೆ ಕಳೆದ ವಾರ ಟಿ ನರಸೀಪುರದ ಒಬ್ಬ ಹಿರಿಯ ಪತ್ರಕರ್ತರು ಗ್ಯಾಂಗ್ರೀನ್ ಆಗಿ ಕಾಲನ್ನ ತೆಗಿಬೇಕು ಅನ್ನೋ ವಿಚಾರ ಬಂದಾಗ ಡಾಕ್ಟರ್ ಬೇಡ ಅಂತ ಹೇಳಿದಂತೆ ವಾರಕ್ಕೆ 2 ದಿನ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಸಜೆಷನ್ ಕೊಟ್ಟಿದ್ದಾರೆ. ಆದ್ರೆ ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಸರ್ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ಳೋಕ್ಕೂ ಕೂಡ ನನಗೆ ಹತ್ರ ದುಡ್ಡಿಲ್ಲ ಅನ್ನೋ ಮಾತನ್ನ. ಆ ನಂತರದಲ್ಲಿ ಅವರಿಗೆ ಹಣಕಾಸಿನ ನೆರವನ್ನ ಕೊಡುವಂತ ಕೆಲಸ ನಾವು ಮಾಡಿ ಹೇಳ್ತಾ ಇದೀವಿ. ಅನಿಸ್ತಿದ್ದೆ ನಾವು ನಮ್ಮ ಕಮಿಟಿ ಅಧಿಕಾರಕ್ಕೆ ಬಂದಾಗ ಎಲ್ಲ ನೋವುಗಳನ್ನು ನೋಡಿ ಪತ್ರಕರ್ತರಿಗೆ ಮರಣ ನಿಧಿಯನ್ನ ಸ್ಥಾಪನೆ ಮಾಡಬೇಕಾದಂತ ಸ್ಥಿತಿ ನಮ್ಮ ಸಂಘಕ್ಕೆ ಬಂತು. ಪತ್ರಕರ್ತರು ಯಾರೇ ನಿಧನರಾದರೂ ಕೂಡ ಅವರ ಅಂತ್ಯಕ್ರಿಯೆ ವೆಚ್ಚವನ್ನ ಪತ್ರಕರ್ತರ ಸಂಘಟನೆ ಭರಿಸಬೇಕು ಅನ್ನುವಂಥದ್ದೊಂದು ತೀರ್ಮಾನಕ್ಕೆ ಬರುವಷ್ಟರ ಮಟ್ಟಿಗೆ
ಪತ್ರಕರ್ತ ಆರ್ಥಿಕ ಸ್ಥಿತಿ ನಾವು ತುಂಬಾ ಶೋಚನೀಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸಿದ್ದೀನಿ. ನಮ್ಗೆ ಇಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರಕರ್ತರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಅಂದ್ರೆ ಇತ್ತೀಚೆಗೆ ಒಂದು ಘಟನೆ ನಡೀತು. ಕರ್ನಾಟಕ ಕಂಡಂತ ಅತ್ಯಂತ ಹಿರಿಯ ಪತ್ರಕರ್ತ ಶಶಿಧರ್ ಭಟ್ರು ಮೈಸೂರಿನಲ್ಲಿ ಆರೋಗ್ಯ ತಪಾಸಣೆ ಮತ್ತೆ ಅವರಿಗೆ ಕೆಲವು ಆರೋಗ್ಯದ ಸಮಸ್ಯೆಗಳಿದ್ದರೆ ತುಂಬಾ ಶೋಚನೀಯ ಸ್ಥಿತಿಯಲ್ಲಿ ಅವರು ಮೈಸೂರಿನ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ. ನನಗೋಸ್ಕರ ಯಾರು ಇಲ್ಲ ಅಂತ ಹೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿರ್ತಾರೆ. ಬಹುಶಃ ಆ ವಿಚಾರ ಗೊತ್ತಾಗ್ತಿದ್ದಾಗೇನೆ ಮುಖ್ಯಮಂತ್ರಿಗಳು ಅವರ ಇಡೀ ಆರೋಗ್ಯದ ವೆಚ್ಚವನ್ನ, ಚಿಕಿತ್ಸಾ ವೆಚ್ಚವನ್ನ ಸರ್ಕಾರನೇ ಭರಿಸುತ್ತೆ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ. 24 ಗಂಟೆ ಒಳಗಡೆ ಅದನ್ನ ಘೋಷಣೆಯನ್ನ ಮಾಡುವಂತ ಕೆಲಸನ ಅವ್ರು ಮಾಡ್ತಾರೆ ಮುಖ್ಯಮಂತ್ರಿಗಳು. ಯಾಕೆ ಈ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಬಹಳಷ್ಟು ಪತ್ರಕರ್ತರು ವಾರಕ್ಕೆ ನಮಗಂತೂ ಆರೋಗ್ಯ ರಕ್ಷಣೆ ವಿಚಾರದಲ್ಲಂತೂ ಪತ್ರಕರ್ತರನ್ನ ನಾವು ನಿಭಾಯಿಸಕ್ಕಾಗಲ್ಲ. ಡಾಕ್ಟರ್ ಹೇಳಿದ್ರು, ನಾನು ಅವರ ಶಶಿಧರ್ ಭಟ್ ನೋಡಕ್ ಹೋದಾಗ ಡಾಕ್ಟರ್ ಹೇಳಿದ್ರು, ಸರ್ ಸರ್ಕಾರಕ್ಕೆ ಒಂದು ಮನವಿ ಮಾಡಿ, ಸರ್ಕಾರದ ಒಂದು ಒಳ್ಳೆ ಯೋಜನೆ ಇದೆ, ಯಾವುದು ಆರೋಗ್ಯ ಭಾಗ್ಯ ಯೋಜನೆ ಅಂತ ಹೇಳಿ, ಅದು ತುರ್ತು ಸೇವೆಗಳ ಸಿಬ್ಬಂದಿಗಳಿಗಾಗಿ ಮಾಡಿರುವಂತದ್ದು. ಪತ್ರಕರ್ತರನ್ನ ABY ವ್ಯಾಪ್ತಿಗೆ ತರೋದಾದ್ರೆ ಪತ್ರಕರ್ತರ ಆರೋಗ್ಯ ರಕ್ಷಣೆಯಲ್ಲಿ ಸಾಕಷ್ಟು ಸುಧಾರಣೆಗಳಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ರು ಸರ್. ಹಾಗಾಗಿ ಆ ನಿಟ್ಟಿನಲ್ಲಿ ತಾವು ನಮಗೆ ಒಂದು ಆರೋಗ್ಯ ಭಾಗ್ಯವನ್ನ ಪತ್ರಕರ್ತರಿಗೆ ಕೊಡಿಸ್ಕೊಡ್ತೀರಿ, ಯಾಕಂದ್ರೆ ನಾವು ಆರೋಗ್ಯಕರ ಸಮಾಜವನ್ನ ನಿರ್ಮಾಣ ಮಾಡಬೇಕಾದಂತ ಅನಿವಾರ್ಯತೆ ನಮ್ಗಿದೆ ಅನ್ನೋ ಕಾರಣಕ್ಕಾಗಿ ಸ್ನೇಹಿತರೆ.